ಘೋಷಣೆ ಮಾಡ್ತಾ ಇದ್ದಾರೆ. ಇದಾದ ಬಳಿಕ ಈ ಒಂದು ಪಂದ್ಯಾಕೂಟದ ಅಂತಿಮ ಪಂದ್ಯ, ಫೈನಲ್ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ಆ ಎರಡೂ ತಂಡದ ಆಟಗಾರರು ಇಲ್ಲಿ ಮೊದಲ ಈ ಪಂದ್ಯ ಮುಕ್ತಾಯವನ್ನು ಕಂಡ ಬಳಿಕ ಪಿಚ್ಚಿನ ಎಡ ಮತ್ತು ಬಲಭಾಗದ ಲೈನಪ್ ಅನ್ನು ಮಾಡಬೇಕು. KTR 11 ಮತ್ತು ಟೀಮ್ ಇಂಡಿಯಾ ಬಾಬು 11 ಫೈನಲ್ ಎಂಟ್ರಿಯನ್ನು ಕಂಡಿರ್ತಕ್ಕಂಥ ಎರಡು ಪ್ರತಿಷ್ಠಿತ ಸಂಸ್ಥೆಗಳು. ಇಲ್ಲಿ ಮೊದಲ ಸೆಷನ್ ಇವಾಗ ಆರಂಭವನ್ನು ಕಂಡುಕೊಳ್ತಾ ಇದೆ. ಯಶ್ ನಾನಿ ಅವರನ್ನು ಪರಿಚಯಿಸುವಂತ ಪ್ರಯತ್ನ BSR ಮಾಡ್ತಾ ಇದೆ. ಮೊದಲ ಚೆಂಡಿಗಾಗಿ ನೆಟ್ಟನಾರ ಹೊಡೆತನ್ನು ದಾಖಲಿಸಲ ಪ್ರಯತ್ನ ಅರುಣ್ ಮಾಡ್ತಾ ಇದೆ. ಅರುಣ್ ಖಾತೆ ಆರಂಭ, ತಡ ಮೊತ್ತವು ಕೂಡ ಒಂದು ಊಟವನ್ನು ತಲುಪ್ತಾ ಇದೆ. ಆರಂಭಿಕ ಚೆಂಡಿಗೆ ಒಂದು ಊಟವನ್ನು ದಾಖಲಿಸ್ತಾ ಇದ್ದಾರೆ ಕೂಡ. ಈ ಒಂದು ಪಂದ್ಯಾಕೂಟದ ಸರಣಿ ಶ್ರೇಷ್ಠ ಆಟಗಾರನಿಗೆ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನ ಪಡ್ಕೊಳ್ಳಬಲ್ಲ ಆಟಗಾರನಿಗೆ ಶ್ರೀಯುತ ಅಜಯ್ ಕುಮಾರ್ ಅವರು, ಅಧ್ಯಕ್ಷರು ಕರ್ನಾಟಕ ಸರ್ಕಾರ ನೌಕರರ ಸಂಘ ಕೋಲಾರ ಜಿಲ್ಲೆ ಮತ್ತು ಕಂದಾಯ ನಿರೀಕ್ಷಕರು ಕಸಬಾ ಹೋಬಳಿ ಕೋಲಾರ ಜಿಲ್ಲೆ, ಇವರು ಕೊಡ ಮಾಡ್ತಾ ಇರ್ತಕ್ಕಂಥ ಎಲೆಕ್ಟ್ರಿಕಲ್ ಬೈಸಿಕಲ್ ಅನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಬಹಳಷ್ಟು ತಮ್ಮ ರೀತಿಯ ಹೊಳಾಟ ಮತ್ತೆ ಓಟಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಈಗಾಗಲೇ ನಮ್ಮ ವ್ಯವಸ್ಥಿತ ಪಂದ್ಯಾಕೂಟಕ್ಕೆ ವಸೀಂ 11 ತಂಡದ ಮಾಲೀಕರು ರಾಜರಾಜೇಶ್ವರ ದೇವಸ್ಥಾನ ವಾರ್ಡ್ ನಂಬರ್ 13ರ ಕಾಂಗ್ರೆಸ್ ಟಿಕೆಟ್ನ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ವಸೀಂ ಪಾಷರ್ ಅವರು ನಮ್ಮ ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮವನ್ನು ಕೂಡಿಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ನಮ್ಮ GBS ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮುಖಾಂತರವಾಗಿ, ಜೊತೆಗಾಗಿ KT ರಾಜ್ಕುಮಾರ್ ಸರ್ ಅವರ ಮುಖಾಂತರವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ಕೋರಿಕೊಡ್ತಾ ಇದ್ದೇವೆ ಕೂಡ. 3 ಓಟವನ್ನ ತಲುಪ್ತಾ ಇದೆ. 3 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಪ್ರಸ್ತುತ ಪಂದ್ಯದಲ್ಲಿ ಅರುಣ್ ಅಪ್ಲರ್ ದಾಖಲಿಸಬಲ್ಲ ಪ್ರತಿಯೊಂದು ಸಿಕ್ಸರ್ಗೂ ಕೂಡ ಶ್ರೀಯುತ ಅಭಿಷೇಕ್ ಅವರ ಮುಖಾಂತರವಾಗಿ 1,000 ನಗದಿನ ಘೋಷಣೆ ಮಾಡ್ತಾ ಇದ್ದಾರೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಮಿಡ್ ಆಫ್ ಅಲ್ಲಿ ಊಟಗಳು ಬರ್ತಾ ಇದೆ. ಒಂದು ಊಟಗಳ ಸೇರ್ಪಡೆ. ಅರುಣ್ ಅಪ್ಲಾ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಶ್ರೀಯುತ ಅಭಿಷೇಕ್ ಅವರ ಜೊತೆಗಾಗಿ ವಸೀಂ 11 ಮಾಲೀಕರು ಡಾಕ್ಟರ್ ವಸೀಂ ಪಾಷರ್ ಅವರ ಮುಖಾಂತರವಾಗಿ ಒಟ್ಟಾರೆಯಾಗಿ ಒಂದು ಸಿಕ್ಸರ್ಗೆ ಅರುಣ್ ದಾಖಲಿಸಬಲ್ಲ ಒಂದು ಸಿಕ್ಸರ್ಗೆ 2,000 ನಗದಿನ ಘೋಷಣೆ ಆಗ್ತಾ ಇದೆ. 5ನೆಯ ಚೆಂಡು ನಿರೀಕ್ಷಿತ ಹೊಡೆತಗಳಿಗೆ ಅವಕಾಶವನ್ನು ಒಂದೆಡೆ ನಾನಿ ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕೊನೆಯ ಒಂದಷ್ಟು ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ನಾನಿ ಕೊನೆಯ ಬಾರಿ ಅರುಣ್ ಸ್ಟ್ರೈಕಲ್ ಇದ್ದಾರೆ. ಅಂತಿಮ ಚೆಂಡು ನಡುವೆ ಗೂಟದಿಂದ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಜಿತ್ ಗೂಟ ರಕ್ಷಣೆ ಮಾಡ್ತಾರೆ. 2ನೇ ಒಂದು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ವಸೀಂ 11 ಥಂಡರ್ಸ್ನ ಆಟಗಾರರಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮೊದಲ ಓವರ್ ಮುಕ್ತಾಯ. ತಡ ಮತ್ತು ಇವಾಗ 6 ಓಟವನ್ನು ತಲುಪ್ತಾ ಇದೆ. 3ನೆಯ ಪ್ರಶಸ್ತಿಗಾಗಿ ರಾಜೀವ್ ಗಾಂಧಿ ಕ್ರೀಡಾಂಗಣದ ಒಳಭಾಗದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಅದೇ ವಯಸ್ಸಾರಲ್ಲಿ ಪರಿಚಯಿಸ್ತಾರ ನೋಡಬೇಕಾಗಿದೆ. ಈಗಾಗಲೇ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಆನಂದಪುರ ವಾರ್ಡಿನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಶ್ರೀಯುತ ಬಾಲರಾಜ್ ಪಟೇಲ್. ಜಾಯ್ಸನ್ ಚಾಲೆಂಜರ್ಸ್ ಮಾಲೀಕರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ನಮ್ಮ GBI ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ರಾಜರಾಜೇಶ್ವರಿ ವಾರ್ಡಿನ ಪ್ರಬಲ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಡಾಕ್ಟರ್ ವಸೀಂ ಪಾಷಾ ನಮ್ಮೊಟ್ಟಿಗೆ ಕೂಡ್ಕೊಳ್ಳಿಕ್ಕಿದ್ದಾರೆ. ಸೊ ಅವರಿಗೂ ಕೂಡ ನಾವು ಈ ಒಂದು ಕ್ರೀಡಾ ಟೂರ್ನಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಲಿಕ್ಕಿದ್ದೇವೆ. ಅನಿಸರ್ಡನ್ ಅವರಿಗಾಗಿ 2ನೇ ಓವರ್ನ ಮೊದಲ ಚೆಂಡಿಗಾಗಿ
ಎರಡರ ಮೊದಲ ಚೆಂಡು ರಿವರ್ಸ್ ಶಾಟ್ ಹೊರತೈತ ಚೆಂಡು ಇಲ್ಲಿ ಓಟವನ್ನು ದಾಖಲಿಸಿದ್ರು. ಮೊದಲ ಸ್ಥಗಿತ ಒಂದು ಓಟವನ್ನು ನವೀನ್ ದಾಖಲಿಸ್ತಾ ಇದ್ದಾರೆ. ತಳ ಮೊತ್ತವು ಕೂಡ ಒಂದು ಓಟದ ಸೇರ್ಪಡೆ 7 ಓಟವನ್ನು ತಲುಪ್ತಾ ಇದೆ. ಎರಡನವರ ಜಾತಿಯಲ್ಲಿ ಕೂಡ ಆರಂಭಿಕ ಎಸೆತ ಮೊದಲ ಹಂತದ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಏನಿರ್ತಕ್ಕಂಥ 5 ಚೆಂಡುಗಳನ್ನು ಅದೇ ಯಾವ ರೀತಿ ಮುಕ್ತಾಯ ಮಾಡಿಕೊಡ್ತಾರೆ ನೋಡಬೇಕಾಗಿದೆ. ಮತ್ತೆರಡನೆಯ ಬಾರಿ ಎರಡನೆಯ ಚೆಂಡು ಮತ್ತೆ ರಿವರ್ಸ್ ಶಾಟ್ ಹೊಡೆತ ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ ಒಂದು ಓಟಗಳ ಸೇರ್ಪಡೆ. ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ವಸೀಂ 11 ಥಂಡರ್ಸ್ ಆಟಗಾರರು ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದ ಟಾಸ್ನ ಪರಾಜಯವನ್ನು ಕಂಡಿರ್ತಕ್ಕಂಥ ತಂಡವು ಕೂಡ 4 ಓವರ್ಗಳಲ್ಲಿ ಅದೆಷ್ಟು ಓಟವನ್ನು ಕಲೆ ಹಾಕ್ತಾರೆ ನೋಡಬೇಕಾಗಿದೆ. ನವೀನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೂರನೆಯ ಚೆಂಡು ಮತ್ತೆ ಓಟಗಳು ಬರ್ತಾ ಇದೆ ನಡುವೆ ಒಂಟಿ ಓಟಗಳ ಸೇರ್ಪಡೆ. ತಂಡದ ಮೊತ್ತವು ಕೂಡ 9 ಓಟವನ್ನು ತಲುಪ್ತಾ ಇದೆ. 3 ಚೆಂಡು ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ ಕೂಡ. ಇದಾದ ಬಳಿಕ GBA ಈಸ್ಟ್ ಪ್ರೀಮಿಯರ್ ಲೀಗ್ 2026ರ ಅಂತಿಮ ಪಂದ್ಯ ಫೈನಲ್ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ನಾಲ್ಕನೆಯ ಚೆಂಡು ನಡುವೆ ಮಿಡಾಫಲಿ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಇಲ್ಲಿ ರನ್ನಿಂಗ್ ಕ್ಯಾಚ್ ಅನಿತ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ನಾನಿ ಕ್ಯಾಚ್ ಅನ್ನು ಪಡ್ಕೊಂಡ್ರು ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಈತ ಮತ್ತೋರ್ವ ಬಿರುಸಿನ ಆಟಗಾರನ ಸೇರ್ಪಡೆಯೂ ಕೂಡ ಅಬುನಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಬಿರುಸಿನ ಆಟಗಾರನ ವಿಕೆಟ್ಸ್ ಅನ್ನು ಇವಾಗ ಈಗಾಗಲೇ ವಸೀಂ 11 ಥಂಡರ್ಸ್ ಕಳ್ಕೊಳ್ತಾ ಇದೆ. ಅರುಣ್ ರೂಪದಲ್ಲಿ 9ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಈ ಒಂದು ಕ್ರೀಡಾ ಟೂರ್ನಿ ಶ್ರೀಯುತ KT ರಾಜ್ಕುಮಾರ್ ರವರ ಒಂದು ಅಧ್ಯಕ್ಷತೆಯಲ್ಲಿ ಸಾಗಿ ಬರ್ತಾ ಇದೆ. ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರ ಬೆಂಬಲವನ್ನ ಸೂಚಿಸಿರುವಂತಹ KT ರಾಜ್ಕುಮಾರ್ ಅವರಿಗೆ ಸಮಸ್ತ KR ಪುರ ಹಾಗೂ ಮಾದೇಪುರ ಕ್ಷೇತ್ರದ ಕ್ರೀಡಾಪಟುಗಳ ಪರವಾಗಿ ಕ್ರೀಡಾಭಿಮಾನಿಗಳ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. 2 ಎಸೆತಗಳು ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ಅಬುನಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅನೀಸ್ ಮತ್ತೆ 5ನೇ ಬಾರಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಚೆಂಡಿಗೆ ನೆಗೆತವನ್ನು ನೀಡಬಲ್ಲ ಪ್ರಯತ್ನವನ್ನು ಇಲ್ಲಿ ಮಾಡಿದ್ರು, ಯಶಸ್ಸನ್ನು ಕಂಡ್ರು. BSR ಮೊದಲ ಟಾಸ್ ಜಯವನ್ನು ಕಂಡಿರ್ತಕ್ಕಂಥ ತಂಡವು ಕೂಡ ಅದೇ ಯಾವ ರೀತಿ ಎದುರಾಳಿ ಆಟಗಾರನ ಕಟ್ಟಿ ಹಾಕ್ತಾರೆ ನೋಡಬೇಕಾಗಿದೆ. ಈಗಾಗಲೇ ಎಸೆಗಾರರಿಗೆ ಒಂದು ಯಶಸ್ಸನ್ನು ಕಂಡಿದ್ದಾರೆ. ಕೊನೆಯ ಬಾರಿ ಅಬುನಿ ಸ್ಟ್ರೈಕ್ ಅಲ್ಲಿ ಅಂತಿಮ ಎಸೆತ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ನಡುವೆ ಅಂತಿಮ ಹಂತದಲ್ಲಿ ಇವಾಗ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಇಲ್ಲಿ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 2ನೇ ಓವರ್ ಇಂತ ಅನೀಸ್ ಮುಕ್ತಾಯವನ್ನು ಮಾಡಿಕೊಟ್ರು. ವಸೀಂ 11 ಥಂಡರ್ಸ್ನ ತಂಡ ಈತ 10ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಕೊನೆಯ 12 ಎಸೆತಗಳು ಆರಂಭಿಕ ಹಂತದ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅದ್ಯಾವ ಎಸ್ಆರ್ನ ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಸೆಮಿಫೈನಲ್ ಪಂದ್ಯಾಟದಲ್ಲಿ ಪರಾಜಯವನ್ನು ಕಂಡಿರ್ತಕ್ಕಂಥ ತಂಡಗಳು ಇಲ್ಲಿ 3ನೇ ಪ್ರಶಸ್ತಿಗಾಗಿ ಅಂಕಣದ ಭಾಗದಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. 10 ಓಟವನ್ನು ಈಗಾಗಲೇ ದಾಖಲಿಸ್ತಾ ಇದೆ. ಮುಕ್ತಾಯದ 12 ಚೆಂಡುಗಳಲ್ಲಿ ಇನ್ನು ಕೂಡ 2 ಓವರ್ಗಳ ಪಂದ್ಯಾಟ ಇಲ್ಲಿ ಬಾಕಿ ಉಳಿತಾ ಇದೆ. ವಿಜಯ ಸರ್ಗ ಭಾಗದಲ್ಲಿ 3ನೇ ಓವರ್ಗಾಗಿ ಅಬುನಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೂರನೇ ಮೊದಲ ಚೆಂಡಿಗಾಗಿ ಪಂದ್ಯ ಮುಂದುವರಿಸಿ ಮೂರರ ಮೊದಲ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತ ಮಿಡಾಫಲ್ಲಿ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇಲ್ಲಿ ಹತರಿ ಕೂಡ ಆಘಾತವನ್ನು ಕಾಣ್ತಾ ಇದೆ. ಮತ್ತೆ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. 3ರ ಮೊದಲ ಚೆಂಡಿನಲ್ಲಿ ಈತ ಮತ್ತೊರು ಹೊಸ ಆಟಗಾರನ ಸೇರ್ಪಡೆಯೂ ಕೂಡ ಗಂಗು
ಅಂಕಣಕ್ಕೆ ಬರ್ತಾ ಇದ್ದಾರೆ. ಈ ಪಂದ್ಯದಲ್ಲಿ ಜಯವನ್ನು ಕಾಣಬಲ್ಲಂತ ತಂಡ ಒಂದೆಡೆ ಆರ್ಟ್ ಆಫ್ ಸ್ಪೀಕಿಂಗ್ ಅಕಾಡೆಮಿ ಕೂಡ ಮಾಡ್ತಾ ಇರ್ತಕ್ಕಂಥ 1 ಲಕ್ಷ ನಗದಿನ ಜೊತೆಗಾಗಿ 3ನೇ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಗಂಗುವಸ ಆಟಗಾರ ಮತ್ತೆರಡನೇ ಬಾರಿ 2ನೇ ಚೆಂಡು ತಟ್ಟಿ ಮುಟ್ಟಿ ಓಟ ದಾಖಲಿಸಬಲ್ಲ ಪ್ರಯತ್ನ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರ್ತಾ ಇಲ್ಲ. ಮತ್ತೆ ಬಾಲ್ಗಳ ಸೇರ್ಪಡೆ. ಇಲ್ಲಿ 2 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಹಗಲು ರಾತ್ರಿಯ ಶ್ರೀಮಂತಿಗೆಯ GBA ಈಸ್ಟ್ ಪ್ರೀಮಿಯರ್ ಲೀಗ್ 2026 ಕೇಂದ್ರ ಬಿಂದು ಶ್ರೀಯುತ KT ರಾಜ್ಕುಮಾರ್ ಸರ್ ಅವರು ಅವರ ಜೊತೆಗಾಗಿ ಒಂದು ಪಂದ್ಯಾಟಕ್ಕೆ ಬಹಳಷ್ಟು ವತಿಯ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ದಾನಿಗಳೊಂದೆಡೆ ಪಂದ್ಯಾಟದ ವೀಕ್ಷಣೆ ಇದ್ದಾರೆ. ಅವರೆಲ್ಲರಿಗೂ ಕೂಡ KR ಪುರ ಮತ್ತು ಮಾದೇವಪುರ ಕ್ಷೇತ್ರ ಜನತೆಯ ಪರವಾಗಿ ಹಾಗೆ GBA ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮುಖಾಂತರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾವೆ ಕೂಡ. 3 ಚೆಂಡು ಮುಕ್ತಾಯ, 10 ಓಟಗಳು ಮಾತ್ರ ಕಾಣ ಸಿಗ್ತಾ ಇದ್ದಾವೆ. 4 ಓವರ್ಗಳ ರೂಪದಲ್ಲಿ ಸಾಗಿರ್ತಕ್ಕಂಥ ಪ್ರಸ್ತುತ ಅಲ್ಲಿ ವಸೀಂ ಇಲವನ್ನ ಥಂಡರ್ಸ್ ತಂಡದ ಯಾವುದೇ ಒಬ್ಬ ದಾಂಡಿಗ ದಾಖಲಿಸುವ ಪ್ರತಿ ಸಿಕ್ಸರ್ಸ್ಗೆ ಆನಂದಪುರ ವಾರ್ಡಿನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಬಾಲರಾಜ್ ಪಟೇಲ್ ಮುಖ್ಯವಾಗಿ 500 ನಗದಿನ ಘೋಷಣೆ ಆಗ್ತಾ ಇದೆ. ವಸೀಂ ಇಲವನ್ ಥಂಡರ್ಸ್ ನ ಯಾವುದೇ ಒಬ್ಬ ದಾಂಡಿಗ ದಾಖಲಿಸುವ ಪ್ರತಿ ಸಿಕ್ಸರ್ಗೆ ಬಾಲರಾಜ್ ಪಟೇಲ್ ಮುಖ್ಯವಾಗಿ ತಲಾ 500 ನಗದನ್ನು ನೀಡಿ ಗೌರವಿಸುತ್ತಿದ್ದಾರೆ. ಅದೇ ರೀತಿ ಈ ಒಂದು ಕ್ರೀಡಾಟೂರ್ನಿಗೆ ಬಹಳಷ್ಟು ಸಹಕಾರ ಹಂಬಲ ಬೆಂಬಲವನ್ನು ಸೂಚಿಸ್ತಾ ಇರತಕ್ಕಂಥ ರಾಜರಾಜೇಶ್ವರಿ ವಾರ್ಡಿನ ಪ್ರಬಲ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಶ್ರೀಯುತ ಡಾಕ್ಟರ್ ವಸೀಂ ಪಾಷಾ ದೂರದ ಚೆನ್ನೈಯಿಂದ ಈಗ ಆಗಮಿಸಿಕೊಂಡಿದ್ದಾರೆ. ಬಿರುಸಿನ ಸಿಕ್ಸರ್ ದಾಖಲಾತಿನ ಕಂಡುಕೊಳ್ತಾ ಇದೆ. ಬಾಲರಾಜ್ ಪಟೇಲ್ 500 ನಗದನ್ನು ನೀಡಿ ಗೌರವಿಸುತ್ತಿದ್ದಾರೆ. ಶ್ರೀಯುತ ಡಾಕ್ಟರ್ ವಸೀಂ ಪಾಷಾ ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ಗ್ಲಾಡ್ವಿನ್ ಮಗ್ಗಿ ಹಾಗೂ KT ರಾಜ್ಕುಮಾರ್ ಅವರ ಪರವಾಗಿ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾವೆ. ಈ ಒಂದು ಕ್ರೀಡಾ ಟೂರ್ನಿ KT ರಾಜ್ಕುಮಾರ್ ರವರ ಒಂದು ಅಧ್ಯಕ್ಷತೆಯಲ್ಲಿ ಸಾಗಿ ಬರ್ತಾ ಇದೆ. ಕ್ರೀಡಾ ಟೂರ್ನಿಯ ಪ್ರಮುಖ ರೂವಾರಿ ಕೇಂದ್ರ ಬಿಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಶ್ರೀಯುತ KT ರಾಜ್ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ ಪಂದ್ಯಾಕೂಟಗಳು. ಅದೇ ರೀತಿ ಶ್ರೀಯುತ ಡಾಕ್ಟರ್ ವಸೀಂ ಪಾಷಾ ಅವರಿಗೆ ರಾಜರಾಜೇಶ್ವರಿ ವಾರ್ಡಿನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಶ್ರೀಯುತ ವಸೀಂ ಪಾಷಾ, ಅದೇ ರೀತಿ KT ರಾಜ್ಕುಮಾರ್ ಅವರಿಗೆ ಈಗ ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಶ್ರೀಯುತ ಡಾಕ್ಟರ್ ವಸೀಂ ಪಾಷಾ ಅವರು ಈ ಒಂದು ಕ್ರೀಡಾ ಟೂರ್ನಿಯನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ನಮ್ಮ ಡಾಕ್ಟರ್ ವಸೀಂ ಪಾಷಾ ಅವರು ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಪಂದ್ಯಾಟನ ವೀಕ್ಷಣೆಯನ್ನು ಮಾಡುವ ಸಲುವಾಗಿ ದೂರದ ಚೆನ್ನೈಯಿಂದ ಡಾಕ್ಟರ್ ವಸೀಂ ಪಾಷಾ ಅವರು ಆಗಮಿಸಿಕೊಂಡಿದ್ದಾರೆ. KT ರಾಜ್ಕುಮಾರ್ ಅವರನ್ನ ಬೆಂಬಲಿಸುವ ಸಲುವಾಗಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. 6 ಚೆಂಡುಗಳು ಬಾಕಿ ಉಳಿತಾ ಇದೆ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಅಂತಿಮ ಅವರಿಗಾಗಿ ತಡ ಮೊತ್ತ 21 ಓಟಗಳು ಅರುಣ ಸಾರ್ಕ ಭಾಗದಲ್ಲಿ. ಈಗಾಗಲೇ KT ರಾಜ್ಕುಮಾರ್ ಅವರ ತಂಡ ಫೈನಲ್ಗೆ ಲಗ್ಗೆನ ಇಟ್ಟಿರ್ತಕ್ಕಂಥ ತಂಡ ಕೂಡ ಟೀಮ್ ಇಂಡಿಯಾ ಬಾಬುಲಿನ ವಿರುದ್ಧವಾಗಿ ಫೈನಲ್ ಪಂದ್ಯಾಟವನ್ನು ಆಡಲಿಕ್ಕಿದೆ. ತರ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಯಶಸ್ಸನ್ನು ಇಲ್ಲಿ ಪಡ್ಕೊಂಡ್ರು 22 ಓಟವನ್ನು ತಲುಪ್ತಾ ಇದೆ. ಏನಿರ್ತಕ್ಕಂಥ ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 3ನೇ ಪ್ರಶಸ್ತಿಗಾಗಿ ಅಂಕಣಗಳ ಭಾಗದಲ್ಲಿ ಒಂದೆಡೆ ಪಂದ್ಯಾಟ ಸಾಗ್ತಾ ಇದೆ ಕೂಡ. ಮತ್ತೆ 2ನೇ ಬಾರಿ ಐದು ಎಸೆತಗಳು ಬಾಕಿ ಉಳಿತಾ ಇದೆ. ವಸೀಂ ಇಲೆವೆನ್ ಥಂಡರ್ಸ್ ನ
ಆಟಗಾರರು ದಾಖಲಿಸಬಲ್ಲ ಸಿಕ್ಸರ್ಗೆ ವಸೀಂ ತಂಡದ ಮಾಲೀಕರು ಶ್ರೀಯುತ ವಸೀಂ ಪಾಷರ್ ಅವರು 1,000 ನಗದನ್ನು ಘೋಷಣೆ ಮಾಡ್ತಾ ಇದ್ದಾರೆ ಕೂಡ. ಹಾಗೆ ಶ್ರೀಯುತ ಜಾಯ್ಸನ್ ಚಾಲೆಂಜರ್ಸ್ ನ ಮಾಲೀಕರು ಶ್ರೀಯುತ ಜಾಯ್ಸನ್ ಬಾಲರಾಜ್ ಪಾಟೀಲ್ ಅವರ ಮುಖಾಂತರವಾಗಿ ಕೂಡ 500 ನಗದಿನ ಘೋಷಣೆ ಮಾಡ್ತಾ ಇದ್ದಾರೆ. ಈ ಒಂದು ಕ್ರೀಡಾ ಟೂರ್ನಿ ಶ್ರೀಯುತ ಡಿ.ಕೆ. ಮೋಹನ್ ಬಾಬುರವರ ಆಶೀರ್ವಾದದೊಂದಿಗೆ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ. GBI ಸೋಷಿಯಲ್ ಆರ್ಗನೈಸೇಷನ್ ನ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ KT ರಾಜ್ಕುಮಾರ್ ರವರ ಒಂದು ಮುಂದಾಳತ್ವದಲ್ಲಿ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ KR ಪುರದ ರಾಜೀವ್ ಗಾಂಧಿ ಕ್ರೀಡಾಂಗಣದ ಒಳಭಾಗದಲ್ಲಿ. ಹೊಸ ಆಟಗಾರನ ಸೇರ್ಪಡೆ ಮುಜ್ಜು ಅಂಕಣಕ್ಕೆ ಬರ್ತಾ ಇದ್ದಾರೆ. 23 ಓಟವನ್ನು ದಾಖಲಿಸ್ತಾ ಇದೆ. 3 ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಕೊನೆಯವರ ಚಾಲ್ತಿಯಲ್ಲಿ. ಅಂತಿಮ 3 ಚೆಂಡುಗಳಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ವಸೀಂ 11 ಥಂಡರ್ಸ್ ಯಾವುದೇ ಒಬ್ಬ ದಾಂಡಿಗ ದಾಖಲಿಸುವ ಪ್ರತಿ ಸಿಕ್ಸರ್ಗೆ ಬಾಲರಾಜ್ ಪಟೇಲ್ ಆನಂದಪುರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಶ್ರೀಯುತ ಬಾಲರಾಜ್ ಪಟೇಲ್ 500 ನಗದನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು. 3 ಎಸೆತ ಬಾಕಿ ಉಳಿತಾ ಇದೆ. ಇದಾದ ಬಳಿಕ ಅಂತಿಮ ಪಂದ್ಯ, ಫೈನಲ್ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ ಕೂಡ. ಮತ್ತೆ 4ನೆಯ ಬಾರಿ ಅರುಣೇಶ್ವರ್ಗ ಭಾಗದಲ್ಲಿ ತಡವ ಮೊತ್ತ 23. ಜಾಯ್ಸನ್ ಚಾಲೆಂಜರ್ಸ್ ಮಾಲೀಕರು ಶ್ರೀಯುತ ಬಾಲರಾಜ್ ಪಟೇಲ್ ಈಗಾಗಲೇ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ವಸೀಂ 11 ಥಂಡರ್ಸ್ ಯಾವುದೇ ಒಬ್ಬ ದಾಂಡಿಗ ದಾಖಲಿಸುವ ಪ್ರತಿ ಸಿಕ್ಸರ್ಗೆ 500 ನಗದಿನ ಘೋಷಣೆ ಆಗ್ತಾ ಇದೆ. 4ನೆಯ ಚೆಂಡು ನಟನರ ಹೊಡೆತ ಲಾಂಗನಲ್ಲಿದ್ದ ಸುಲಭ ಸಾಧ್ಯತೆ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇಲ್ಲಿ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಸಿಕ್ಸರ್ ಅನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರ ಇವಾಗ ಇಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ 4ನೆಯ ವಿಕೆಟ್ಸ್ ಕೂಡ ಕಳ್ಕೊಳ್ತಾ ಇದೆ. ಕೊನೆಯ 2 ಎಸೆತಗಳು ಮಾತ್ರ ಇಲ್ಲಿ ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ಪಿಲ್ಲು ಅಂಕಣಕ್ಕೆ ಬರ್ತಾ ಇದ್ದಾರೆ. ಆದಷ್ಟು ಓಟವನ್ನು ನೀಡಿರ್ತಕ್ಕಂಥ 2 ಚೆಂಡುಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಪಿಲ್ಲು ಹೊಸ ಆಟಗಾರ 2 ಎಸೆತ ಬಾಕಿ ಉಳಿತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಆದಷ್ಟು ಓಟವನ್ನು ನೀಡಿರ್ತಕ್ಕಂಥ 2 ಚೆಂಡುಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 30 ಓಟಗಳು ಕೂಡ ಖಂಡಿತಕ್ಕೂ ಹೋರಾಟಕಾರಿಯ ಮೊತ್ತವಾಗುತ್ತೆ 4 ಓವರ್ಗಳಲ್ಲಿ. ಮತ್ತೆ 5ನೆಯ ಬಾರಿ ಪಿಲ್ಲು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ರನ್ಔಟ್ ಅವಕಾಶಗಳಿತ್ತು. ಇಲ್ಲಿ ಮತ್ತೆ ರನ್ಔಟ್ ರೂಪದಲ್ಲಿ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. 30 ಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಕಂಡು ಕೂಡ BSR ಕ್ಷೇತ್ರರಕ್ಷಕರಲ್ಲಿ ಯಶಸ್ಸನ್ನು ಪಡ್ಕೊಂಡ್ರು. ಇಲ್ಲಿ ಅರ್ಧಾಂಶ 5 ವಿಕೆಟ್ಸ್ಗಳು ನೆಲಕ್ಕುರುಳುತ್ತಾ ಇದೆ. ಕೊನೆಯ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ಅಯ್ಯೂಬ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಇನ್ನಿಂಗ್ಸ್ ನ ಕೊನೆಯ ಚೆಂಡಿಗಾಗಿ ಅರುಣ್ ಕೊನೆಯ ಬಾರಿ. ನವೀನ್ ಸ್ಟ್ರೈಕ್ ಅಲ್ಲಿ ಮೊದಲ ಸೆಷನ್ ಕೊನೆಯ ಚೆಂಡಿಗಾಗಿ ತಡ ಮತ್ತೆ 23. ಅರುಣ್ ಸರಗದ ಆರಂಭಿಕ ಸೆಷನ್ ಕೊನೆಯ ಚೆಂಡಿತ ಸ್ಕಾರ್ನಕ್ಕೆ ಭಾಗದಲ್ಲಿ 1 ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಕಂಡ್ರು. 2ನೆಯ ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ಇವಾಗ ಮತ್ತೆ ರನ್ಔಟ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 1 ಓಟದ ಸೇರ್ಪಡೆ. ಇಲ್ಲಿ ಮೊದಲ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಹಂತಗಳ ಬಳಿಕ ವಸೀಂ 11 ಥಂಡರ್ಸ್ನ ತಂಡ 24 ಓಟವನ್ನು ದಾಖಲಿಸ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 25. ಇಲ್ಲಿ ಮೊದಲ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದ್ದ ಹಾಗೆ ಫೈನಲ್ ಎಂಟ್ರಿಯನ್ನು ಕಂಡಿರ್ತಕ್ಕಂಥ KT ರಾಜ್ಕುಮಾರ್ ಸರ್ ಅವರ ಸಾರಥ್ಯದ ತಂಡ KTR 11 ಮತ್ತು ಶ್ರೀಯುತ ವೆಂಕಟೇಶ್ ಬಾಬು ರೆಡ್ಡಿ ಅವರ ಮಾಲೀಕತ್ವದ ಟೀಮ್ ಇಂಡಿಯಾ ಬಾಬು 11
ಆಟಗಾರರು ಈ ಪಂದ್ಯ ಮುಕ್ತಾಯದ ಬಳಿಕ ಪಿಚ್ನ ಎಡ ಮತ್ತು ಬಲಭಾಗದ ಲೈನಪ್ ಅನ್ನು ಮಾಡಬೇಕು. ಫೈನಲ್ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ ಕೂಡ. ಇಲ್ಲಿ ಕ್ಷೇತ್ರ ಬದಲಾವಣೆ ಕಂಡಾಗೆ ನಾವು ವೀಕ್ಷಕರಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಫಾರೂಕ್ ಪಾಷಾ ಹಾರೋಳ್ಳಿ ಕನಕಾಪುರವನ್ನು ಬರಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದ ಉಮೇಶ್ ಮಂಡನ್ ಅವರ. ಕೆಆರ್ ಪುರ ಇತಿಹಾಸದಲ್ಲ ಪ್ರಪ್ರಥಮ ಬಾರಿಗೆ GBI ಸೋಷಿಯಲ್ ಆರ್ಗನೈಸೇಷನ್ ಯಾರು ಕಂಡರಿಯದೇ ಇರತಕ್ಕಂತ, ಯಾರು ಕೇಳರಿಯದೇ ಇರತಕ್ಕಂತ ದಾಖಲೆ ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಾಕೂಟವನ್ನ KT ರಾಜ್ಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ಸಾಗಿ ಬರ್ತಾ ಇದೆ. ಈ ಭಾಗದ ಜನಪ್ರಿಯ ಸಮಾಜ ಸೇವಕರು, ಬಡವರ ಬಂಧು, ದೀನ ದಲಿತರ ಆಶಾಕಿರಣ, ಸರ್ವ ಜನರಿಗೂ ಸಮಪಾಲು ಸಮಬಾಳು ಎಂದು ಸಾರುವ ಧೀಮಂತ ನಾಯಕರು, ಹಿಂದೂ ಕ್ರೈಸ್ತರು ಮುಸಲ್ಮಾನರನ್ನ ಒಂದೇ ತಾಯಿಯ ಮಕ್ಕಳಂತೆ ಕಾಣುವ ಜಾತ್ಯತೀತ ನಾಯಕರು, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೆಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ ಎಂಬ ಬಸವಣ್ಣ ಅವರ ವಚನಗಳನ್ನು ಮೈಗೂಡಿಸಿಕೊಂಡು ದೇವನೊಬ್ಬ ನಾಮ ಹಲವು ಎಂಬ ಸಂದೇಶವನ್ನ ಹಿಂದೂ ಕ್ರೈಸ್ತರು ಮುಸಲ್ಮಾನರಲ್ಲಿ ರವಾನಿಸಿರುವ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು, ಜನ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಹಗಲಿರುಳು ದುಡಿತಾ ಇರ್ತಕ್ಕಂಥ ನೆಚ್ಚಿನ ನಾಯಕರು ಶ್ರೀಯುತ DK ಮೋಹನ್ ಬಾಬುರವರ ಆಶೀರ್ವಾದದೊಂದಿಗೆ ಈ ಒಂದು ಕ್ರೀಡಾ ಟೂರ್ನಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಕೇಂದ್ರ ಬಿಂದು ಶ್ರೀಯುತ KT ರಾಜ್ಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಯಶಸ್ವಿ ಕ್ರೀಡಾ ಟೂರ್ನಿ ಸಾಗಿ ಬರ್ತಾ ಇದೆ KR ಪುರದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ. ಈಗಾಗಲೇ ಆನಂದಪುರ ವಾರ್ಡಿನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಜಾಯ್ಸನ್ ಚಾಲೆಂಜರ್ಸ್ ಮಾಲೀಕರು ಶ್ರೀಯುತ ಬಾಲರಾಜ್ ಪಟೇಲ್ ಪಂದ್ಯಾಟದ ವೀಕ್ಷಣೆ ಇತ್ತ ರಾಜರಾಜೇಶ್ವರಿ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಜನ ಸೇವೆಯ ಜನಾರ್ದನ ಸೇವೆ ಎಂದು ಅರಿತು ದುಡಿತಾ ಇರ್ತಕ್ಕಂಥ ಜನನಾಯಕ, ಜನರಿಗೋಸ್ಕರ ತನ್ನ ಪ್ರಾಣವನ್ನ ಒತ್ತೆಯಾಗಿಟ್ಟಿರುವಂತ ಡಾಕ್ಟರ್ ವಸೀಂ ಪಾಷಾ ಕೂಡ ಪ್ರಸ್ತುತ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಳ್ಳಿ, ಬೇಸುವ ಪ್ರಯತ್ನ, ಬಹಳಷ್ಟು ಮರೀತಿಯ ಹೊಡೆತ, ಚೆಂಡು ಸೀಮಾ ರೇಖೆ ಅಂಚಿನಲ್ಲಿ ಅಂಬಲ ಸಾಧ್ಯ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ರು. ಬೌಂಡ್ರಿಯನ್ನು ಅಡ್ಡಾಯಿಸ್ತಾ ಇದ್ದಾರೆ. ಆರಂಭಿಕ ಓಟ ತೆರವಾಗ್ತಾ ಇದೆ. ಅಲ್ಲಿ ಈ ಪಂದ್ಯಾಟ ಮುಗಿದ ಬಳಿಕ ಅಂತಿಮ ಪಂದ್ಯಾಕೂಟ KT ರಾಜ್ಕುಮಾರ್ ಮಾಲೀಕತ್ವದ KTR ಮತ್ತೆ ಬಾಬಣ್ಣ ಮಾಲೀಕತ್ವದ ಟೀಮ್ ಇಂಡಿಯಾ ಬಾಬು 11 ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಅಲ್ಲಿ ಗಮನಿಸಿಕೊಳ್ಳಿ, ವಸೀಂ 11 ಥಂಡರ್ಸ್ ತಂಡದ ಯಾವುದೊಬ್ಬ ಬೌಲರ್ ತಾವು ಪಡ್ಕೊಳ್ಳುವ ಪ್ರತಿ ವಿಕೆಟ್ಗೆ ಡಾಕ್ಟರ್ ವಸೀಂ ಪಾಷಾ ಮುಖ್ಯವಾಗಿ 1,000 ನಗದಿನ ಘೋಷಣೆ ಆಗ್ತಾ ಇದೆ. ಮೊನ್ನೆ ದಿನ 24,000 ಹಣವನ್ನ ನೀರಿನ ರೀತಿಯಲ್ಲಿ ಹರಿಸಿದ್ರು ಕೂಡ. ಜಫ್ರಿ ಗೆಸ್ ಅಂತ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಒಂದೋಟಗಳಿಗಷ್ಟು ಅವಕಾಶ ಮಾಡಿಕೊಟ್ರು ತಬ್ರೇಜ್. ಗೂಟ ರಕ್ಷಣೆನ ತೋರ್ಪಡಿಸ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಕಳೆದ ಪಂದ್ಯಾಟದಲ್ಲಿ ಅಂತಿಮ 6 ಚೆಂಡಿನಲ್ಲಿ 3 ಓಟವನ್ನ ಟೀಮ್ ಇಂಡಿಯಾ ಬಾಬು 11 ದಾಖಲಿಸಬೇಕಾಗಿತ್ತು. ಸದ್ಯ ಚೇಸ್ ಮಾಡುವ ಮುಖ್ಯವಾಗಿ ಫೈನಲ್ಗೆ ಎಂಟ್ರಿನ ಪಡೆದಿದೆ. ಮತ್ತೊಮ್ಮೆ ರಿಯಾಜ್ ಎಸ್ ಕಾರ್ಕಿಯಲ್ಲಿ 3ನೇ ಬಾರಿ ನಾಣಿ ಸ್ಟ್ರೈಕರ್ ಅಲ್ಲಿ ಬಹಳಷ್ಟು ಸುಮಾರಿದೆ. ಹೊಡೆತ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ನ ಮೂಲಕವಾಗಿ ಲಾಂಗ್ ಆಫ್ ನೋಡುವ ಆರಂಭಿಕ ಹುದ್ದರಿ ಆಘಾತವನ್ನ ಕಂಡುಕೊಳ್ತಾ ಇದೆ. BSR ನ ಆರಂಭಿಕ ಕೊಂಡಿ ಕಳಚಾಯಿ ಬೀಳ್ತಾ ಇದೆ. ದೂರದ ಚೆನ್ನೈಯಿಂದ ಆಗಮಿಸಿಕೊಂಡಿರುವಂತ ಡಾಕ್ಟರ್ ವಸೀಂ ಪಾಷಾ ರವರ ಮಾಲೀಕತ್ವದ ತಂಡ ವಸೀಂ 11 ಥಂಡರ್ಸ್ ಆರಂಭಿಕ ವಿಕೆಟ್ ಅನ್ನ ಪಡ್ಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 2ಕ್ಕೆ 1 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಅರುಣ್ ಮಾಧವನ್ ಹೊಸ ದಾಂಡಿಗನಾಗಿ ಕಣಕ್ಕಿಳಿತಾ ಇದ್ದಾರೆ. ಜಫ್ರಿ ನಾನ್ ಸ್ಟ್ರೈಕರ್ ಅಲ್ಲಿ ಪಂದ್ಯಾಟ ನಿಸ್ಸಂಶವಾಗಿ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರುವ
ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಮೊದಲನೇ ಬಹುಮಾನಕ್ಕಾಗಿ 3 ಲಕ್ಷ ನಗದನ್ನು ನೀಡ್ತಾ ಇರ್ತಕ್ಕಂಥ ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸ್ಯಾರೀಸ್ಗೆ ತುಂಬು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಅಲ್ಲಿ ಮಿಡ್ ವಿಕೆಟ್ ಅಲ್ಲಿ ತಾವು ಗಮನಿಸಿಕೊಳ್ಳಿ, LED ಪರದೆ ಮೇಲೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಒಂದು ಗ್ರಾಫಿಕ್ ಅನ್ನ ಮಾಡಿದ್ದಾರೆ. ಫೈನಲ್ ಪಂದ್ಯಾಟದ ಏನು ಕ್ರೇಜ್ ಇದೆ ಆ ಒಂದು ಕ್ರೇಜ್ ಕ್ರೀಡಾ ಪ್ರೇಕ್ಷಕರು ಕಣ್ತುಂಬಿಕೊಳ್ಳಿ. ಬಹಳಷ್ಟು ಉತ್ತಮ ರೀತಿಯಲ್ಲಿ ದೂರದ ಮುಂಬೈ ಪರಿಸರ ಅಲ್ಲಿ ಆ ಒಂದು ಗ್ರಾಫಿಕ್ ಅನ್ನ ಮಾಡಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಸದಾ ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಇದೀಗ ನಮ್ಮ ಪ್ರಮುಖ ವೇದಿಕೆ ಬಳಿ ಈ ಒಂದು ಕ್ರೀಡಾ ಟೂರ್ನಿಯ ರೂವಾರಿಯಲ್ಲಿ ಪ್ರಮುಖರು ಬಹುಶಃ ಅವರಿಲ್ಲ ಅಂತ ಹೇಳಿದ್ರೆ ಒಂದಡ KT ರಾಜ್ಕುಮಾರ್, ಮತ್ತೊಂದಡ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು. ಜನಸೇವೆ ಜನಾರ್ದನ ಸೇವೆ ಎಂದು ತನ್ನ ಜೀವನವನ್ನ ಜನರಿಗೋಸ್ಕರ ಮುಡುಪಾಗಿಟ್ಟಿರುವಂತಹ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಶ್ರೀಯುತ DK ಮೋಹನ್ ಬಾಬುರವರು ನಮ್ಮ ಪ್ರಮುಖ ವೇದಿಕೆ ಬಳಿ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ GBI ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೊಮ್ಮೆ ರಿಯಾಜ್. ಜನರ ಸೇವೆಗೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರುವಂತಹ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಹಿಂದೂ ಕ್ರೈಸ್ತರು ಮುಸಲ್ಮಾನರನ್ನ ಒಂದೇ ತಾಯಿಯ ಮಕ್ಕಳಂತೆ ಕಾಣ್ತಾ ಇರುವಂತಹ ಅಪ್ಪಟ ಜಾತ್ಯತೀತ ನಾಯಕರು, ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಶ್ರೀಯುತ DK ಮೋಹನ್ ಬಾಬುರವರ ಆಗಮನ ಆಗ್ತಾ ಇದೆ. ಅವರಿಗೆ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನ GBI ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಕೋರ್ತಾ ಇದ್ದೇವೆ. ಸಾಕಷ್ಟು ಮಂದಿ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಭಾಗದ KR ಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕರಾಗಲಿರುವ ಶ್ರೀಯುತ DK ಮೋಹನ್ ಬಾಬುರವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ GBI ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಕೋರ್ತಾ ಇದ್ದೇವೆ. ಅಲ್ಲಿ ಅರುಣ್ ಹಪ್ಳ ಪಡ್ಕೊಳ್ಳುವ ಪ್ರತಿ ವಿಕೆಟ್ಗೆ 2,000. ಅದೇ ರೀತಿ ಡಾಕ್ಟರ್ ವಸೀಂ ಪಾಷಾ ಏನು ವಸೀಂ 11 ಥಂಡರ್ಸ್ ನ ಮಾಲೀಕರು ಅವರ ಮುಖ್ಯವಾಗಿ 1,000, ಒಟ್ಟು 3,000 ನಗದು ಅರುಣ್ ಆರ್ಯರವರ ಪಾಲಿಗೆ ಲಭಿಸಲಿಕ್ಕಿದೆ. ರಿವರ್ಸ್ ದಾಖಲಿಸುವ ಪ್ರಯತ್ನ ಈ ಬಾರಿ ಒಂದೋಟದ ಪೂರೈಕೆ ಆಗ್ತಾ ಇದೆ. ಅದೇ ರೀತಿ ಜಾಯ್ಸನ್ ಚಾಲೆಂಜರ್ಸ್ ನ ಮಾಲೀಕರು ಬಾಲರಾಜ್ ಪಟೇಲ್ ಮುಖ್ಯವಾಗಿ 500, ಒಟ್ಟಾರೆ 1 ವಿಕೆಟ್ಗೆ 3,500 ನಗದು ಅರುಣ್ ಆರ್ಯರವರ ಪಾಲಿಗೆ ಲಭಿಸಲಿಕ್ಕಿದೆ. ಈಗಾಗಲೇ 13,000 ನಗದನ್ನ ನಿನ್ನೆ ದಿನ ಅರುಣ್ ಆರ್ಯ ಪಡ್ಕೊಂಡಿದ್ರು. ಎರಡನೇ ಬಾರಿ ಜಫ್ರಿ ಸ್ಟ್ರೈಕರ್ ಅಲ್ಲಿ ಬಹಳಷ್ಟು ಮಾರುತಿ ಎಸೆತ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನ ಪಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರ. ಡಾಟ್ ಬಾಲ್ ನ ಸೇರ್ಪಡೆ 16ಕ್ಕೆ 19, 16 ಬಾಲ್ 19 ರನ್ಸ್ ರಿಕ್ವೈರ್ಡ್ ನೌ. ಇನ್ನು ಕೂಡ ಉಮರ್ ಅಯ್ಯೂಬ್ ಎಸ್ಕಾರಿಕೆಯನ್ನ ಮಾಡಬೇಕಾಗಿದ್ದಾರೆ. ಕಳೆದ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸ್ಕಾರಿಕೆಯನ್ನ ತೋರ್ಪಡಿಸಿದ್ರು ಟೀಮ್ ಇಂಡಿಯಾ ಬಾಬು ಇಲೆನ್ ವಿರುದ್ಧವಾಗಿ. ಅರುಣ್ ಆರ್ಯಸ್ ಅಂತ ಚೆಂಡು ಲಾಂಗ್ ಆನ್ ಸೀಮಾ ರೇಖೆ ಹೊರಭಾಗನ ಕ್ರಮಿಸ್ತಾ ಇದೆ. ಬಿರುಸಿನ ಸಿಕ್ಸರ್ ಜಫ್ರಿ ದಾಖಲಿಸ್ತಾ ಇದ್ದಾರೆ. ಆರೋಟದ ಸೇರ್ಪಡೆ 15ಕ್ಕೆ 13 ಓಟಗಳು ಬರಬೇಕಾಗಿದೆ. 15ಕ್ಕೆ 13.
4ನೇ ಬಾರಿ. ಬಹಳ ಶುದ್ಧಮರತೆ ಎಸೆದ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಅಬುನಿ ಸುರಕ್ಷಿತ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಅರುಣ್ ಆರ್ಯಾಗೆ ವಿಕೆಟ್ ಲಭಿಸ್ತಾ ಇದೆ. ಒಟ್ಟು 3,500 ನಗದು ಅರುಣ್ ಆರ್ಯ ಜೇಬಿಗಿಳಿತಾ ಇದೆ. ತಂಡದ ಒಟ್ಟು ಮೊತ್ತ 12ಕ್ಕೆ 2 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ಪಂದ್ಯಾಟದ ರಸದೌತಣವನ್ನ ಸವಿತಾ ಇದ್ದಾರೆ KR ಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು, ಬಡವರ ಬಂಧು, ದೀನ ದಲಿತರ ಆಶಾ ಕಿರಣ, ಹಿಂದೂ ಕ್ರೈಸ್ತರು ಮುಸಲ್ಮಾನರನ್ನ ಒಂದೇ ತಾಯಿಯ ಮಕ್ಕಳಂತೆ ಕಾಣುವ ಅಪ್ಪಟ ಜಾತ್ಯತೀತ ನಾಯಕರು, ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕರಾಗಲಿರುವ ಶ್ರೀಯುತ DK ಮೋಹನ್ ಬಾಬುರವರ ಆಶೀರ್ವಾದದೊಂದಿಗೆ ಒಂದು GBI ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ವತಿಯಿಂದ ನಡೆಸ್ತಾ ಇರತಕ್ಕಂಥ GBI ಈಸ್ಟ್ ಪ್ರೀಮಿಯರ್ ಲೀಗ್ 2026 ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 12, 14ಕ್ಕೆ 13 ಓಟಗಳು ಬರಬೇಕಾಗಿದೆ. ಮತ್ತೊಮ್ಮೆ ಅರುಣ್ ಆರ್ಯ ಚೋಟು ಸ್ಟ್ರೈಕರ್ ಅಲ್ಲಿ ಚೋಟು ಗೆಸಂತ ಚೆಂಡು ತನ್ಮೂಲಕವಾಗಿ ರನ್ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 3 ಪ್ರಮುಖ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಅರುಣ್ ಮಾಧವನ್ ಬ್ಯಾಕ್ ಟು ದ ಪೆವಿಲಿಯನ್. ಅಲ್ಲಿ ರನ್ಔಟ್ ಗಾಗಿ ಪರಿಶೀಲಿಸ್ತಾ ಇದ್ದಾರೆ. ಇಲ್ಲಿ ಅರುಣ್ ಮಾಧವನ ಅಥವಾ ಚೋಟುನ ಅಂತ ಹೇಳಿ ನಿಸ್ಸಂಶಯವಾಗಿ ಅಲ್ಲಿ ಅರುಣ್ ಮಾಧವನ ಔಟ್ ಆಗಿದ್ದಾರೆ. ಬಹುಶಃ ಇಲ್ಲಿ ತೃತೀಯ ನಿರ್ಣಾಯಕರು ಪರಿಶೀಲಿಸ್ತಾ ಇದ್ದಾರೆ. ಅದ್ಯಾವ ನಿರ್ಣಯ ಹೊರಬೀಳಲಿಕ್ಕಿದೆ ನೋಡಬೇಕಾಗಿದೆ. ಸಾಕಷ್ಟು ಅತಿ ಗಣ್ಯ ವ್ಯಕ್ತಿಗಳು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. DK ಮೋಹನ್ ಬಾಬು ವೀಕ್ಷಣೆಯಲ್ಲಿದ್ದಾರೆ. KT ರಾಜ್ಕುಮಾರ್ ಈ ಪಂದ್ಯಾಕೂಟ ನಡೆಯಲಿಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಮಹನೀಯರು, ಸೆಂಟರ್ ಆಫ್ ಅಟ್ರಾಕ್ಷನ್, ಕೇಂದ್ರ ಬಿಂದು. ಈಗಾಗಲೇ KT ರಾಜ್ಕುಮಾರ್ ಅವರ ಮಾಲೀಕದ KTR ತಂಡ ಫೈನಲ್ಗೆ ಪ್ರವೇಶವನ್ನು ಕಂಡುಕೊಂಡಿದೆ ಕೂಡ. ಚೋಟು ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಅರುಣ್ ಮಾಧವನ್ಗೆ ಒಂದು ಜೀವದಾನ ಬಹುಶಃ ಲಭಿಸ್ತಾ ಇದೆ. ಕಾರಣ BSRಗೆ ಅರುಣ್ ಮಾಧವನ್ ಅವಶ್ಯಕತೆ ಇದೆ. ಅಜಿತ್ ನ್ಯೂ ಬ್ಯಾಟ್ಸ್ಮನ್ ಆಗಿ ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಸರ್ ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ವಸೀಂ 11 ಥಂಡರ್ಸ್ ಹದಿಮೂರಕ್ಕೆ 13. ಮತ್ತೊಮ್ಮೆ ಅರುಣ್ ಆರ್ಯ ಇಸ್ಕಾರಿಕೆಯಲ್ಲಿ ಅಜಿತ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಕೊನೆಯ ಬಾರಿ ಅರುಣ್ ಆರ್ಯ ಕಳೆದ ಪಂದ್ಯಾಟದಲ್ಲಿ ಟೀಮ್ ಇಂಡಿಯಾ ಬಾಬುಲಿನ ವಿರುದ್ಧವಾಗಿ ಬಹಳ ಉತ್ತಮ ರೀತಿಯ ಇಸ್ಕಾರಿಕೆಯನ್ನ ಉಮರ್ ಮತ್ತೆ ಅಯ್ಯೂಬ್ ತೋರ್ಪಡಿಸಿದ್ರು. ಪ್ರಸ್ತುತ ಅವರ ಸೇವೆ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ವಸೀಂ 11 ಥಂಡರ್ಸ್ಗೆ. सर अली पंद्याट मुंदुवरिसी सुनील भाई उधर थोड़ा जल्दी बोलिए प्लीज, टाइम नहीं है, वक्त नहीं हमारे पास. बड़ा शुतम ರೀತಿ ಎಸೆತ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನ
ದಾಖಲಿಸುವಂತಲ್ಲಿ ಯಶಸ್ವಿಯಾಗಿ ಪೂರೈಸಿದ್ರು. ನಾ ಈ ಮೊದಲು ಹೇಳಿದ ಹಾಗೆ ಅಜಿತ್ ಅಂಕಣ ಒಳಭಾಗದಲ್ಲಿ ಇರುವಷ್ಟು ಕಾಲ ವಸೀಂ 11 ಥಂಡರ್ಸ್ಗೆ ತಲೆನೋವಿನ ವಿಚಾರ. ಓಟವನ್ನ ಚುರುಕಾಗಿ ದಾಖಲಿಸಬಲ್ಲಂತ ಡೇಂಜರಸ್ ದಾಂಡಿಗ ಅಜಿತ್ ಸದ್ಯ ಈಗ ಅಂಕಣ ಒಳಭಾಗದಲ್ಲಿದ್ದಾರೆ. 12ಕ್ಕೆ 12 ಓಟಗಳು ಬರಬೇಕಾಗಿದೆ BSR ಗಾಗಿ. ಬಹುಶಃ ಇಬ್ಬರು ದಿಗ್ಗಜರು ಇಲ್ಲ ಅಂತ ಹೇಳಿದ್ರೆ ಈ ಒಂದು ಕ್ರೀಡಾ ಟೂರ್ನಿ ನಡೆಯಲಿಕ್ಕೆ ಅಸಾಧ್ಯ. ಒಂದೆಡೆ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಶ್ರೀಯುತ DK ಮೋಹನ್ ಬಾಬಣ್ಣರವರ ಆಶೀರ್ವಾದದೊಂದಿಗೆ ಸಾಗಿ ಬರ್ತಾ ಇದ್ದಾರೆ. GBI ಸೋಷಿಯಲ್ ಆರ್ಗನೈಸೇಷನ್ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ KT ರಾಜ್ಕುಮಾರ್ ಇವರ ಒಂದು ಮುಂದಾಳತ್ವದಲ್ಲಿ GBI ಪ್ರೀಮಿಯರ್ ಲೀಗ್ 2026 ಸಾಗಿ ಬರ್ತಾ ಇದೆ. ಮತ್ತೊಮ್ಮೆ ಅಬೂನಿ ಬಹಳ ಸುತ್ತಮ ರೀತಿಯ ಎಸೆತ ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಎರಡನೇ ಓಟವನ್ನು ದಾಖಲಿಸುವಲ್ಲಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸುವಲ್ಲಿ ರನ್ಔಟ್ಗಾಗಿ ಮನವಿಗಾಗಿ ಮೂರನೇ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ಅಲ್ಲಿ ಥರ್ಡ್ ಅಂಪೈರ್ ಅದ್ಯಾವ ರೀತಿ ನಿರ್ಣಯವನ್ನು ಕೈಗೊಳ್ತಾರೆ ನೋಡಬೇಕಾಗಿದೆ. 50-50 ಅವಕಾಶ ಇದೆ. ಸದ್ಯ ಈಗ ಮೂರನೇ ನಿರ್ಣಾಯಕರು ಅದ್ಯಾವ ರೀತಿ ಗ್ರೀನ್ ಲೈಟ್ ಆನ್ ಮಾಡ್ತಾರೋ ರೆಡ್ ಲೈಟ್ ಆನ್ ಮಾಡ್ತಾರೋ ನೋಡಬೇಕಾಗಿದೆ. ನಾಟ್ ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಬಹುಶಃ ಇಲ್ಲಿ ಅಜಿತ್ ರವರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಗೊತ್ತಾಗಿತ್ತು ಅವರು ಸೇಫ್ ಆಗಿದ್ದಾರೆ ಅಂತ. ಅದಕ್ಕೋಸ್ಕರ ಅವರು ಅಲ್ಲಿ ಅರುಣ್ ಮಾಧವನ್ ಬಳಿ ಚರ್ಚೆನ ಮಾಡಿದ್ರು. ನಾನು ಸುರಕ್ಷಿತವಾಗಿದ್ದೇನೆ, ಏನು ಟೆನ್ಷನ್ ತೆಗೆದುಕೊಳ್ಳಬೇಡ, ಈ ರೀತಿಯಾಗಿ ಸಂದೇಶವನ್ನ ಈಗಾಗಲೇ ಅರುಣ್ ಮಾಧವನ್ಗೆ ರವಾನಿಸಿದ್ರು ಅಜಿತ್. ಅಂತಿಮ 11ಕ್ಕೆ 10 ಓಟಗಳು ಬರಬೇಕಾಗಿದೆ. ಮತ್ತೆ ಅಬೂನಿ ಎಸ್ಕಾರ್ಕೆಲಿ ರಿವರ್ಸ್ ಬಾಪ್ ಕಲಿಸುವಂತರಲ್ಲಿ ಮತ್ತೊಮ್ಮೆ ರನ್ಔಟ್ಗಾಗಿ ಮನವಿಗೆ ಮತ್ತೆ ಮೂರನೇ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ಬಹುಶಃ ಇಲ್ಲಿ ಔಟ್ ಆಗುವ ಸಾಧ್ಯತೆ ದಟ್ಟವಾಗ್ಲಿಕ್ಕಿದೆ. ಮೂರನೇ ನಿರ್ಣಾಯಕರು ಅದ್ಯಾವ ರೀತಿ ನಿರ್ಣಯವನ್ನು ಕೈಗೊಳ್ತಾರೆ ನೋಡಬೇಕಾಗಿದೆ. ಮಿಡ್ ವಿಕೆಟ್ ನಡುವೆ ತಾವು ಬೃಹದಾಕಾರದ LED ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಅರುಣ್ ಮಾಧವನ್ ದುರಾದೃಷ್ಟಕರ ರೀತಿಯಲ್ಲಿ ಹುದ್ದೆಯನ್ನು ಕಳ್ಕೊಳ್ತಾ ಇದ್ದಾರೆ. ರನ್ ಔಟ್ ಮುಖ್ಯವಾಗಿ ಬೃಹದಾಕಾರದ LED ಪರದೆಯನ್ನ GBI ಸೋಷಿಯಲ್ ಆರ್ಗನೈಸೇಷನ್ ಈಗಾಗಲೇ ಅಳವಡಿಸಿದೆ. ಸಾಕಷ್ಟು ಹಣವನ್ನ ನೀರಿನ ರೀತಿಯಲ್ಲಿ ಹರಿಸಿ ಒಂದು ಕ್ರೀಡಾ ಟೂರ್ನಿಯನ್ನ ಆಯೋಜಿಸಿದ GBI ಸೋಷಿಯಲ್ ಆರ್ಗನೈಸೇಷನ್ ಇದು ಕೇವಲ KR-ಪುರ ಹಾಗೂ ಮಾದೇಪುರ ಕ್ಷೇತ್ರದ ಯುವ ಪೀಳಿಗೆ ಏನಿದ್ದಾರೆ ಅವರು ಡ್ರಗ್ಸ್ ಅಲ್ಲಿ ಅಡಿಕ್ಟ್ ಆಗಿದ್ದಾರೆ, ಮಾದಕ ವ್ಯಸನಿಗಳಾಗಿದ್ದಾರೆ. ಆ ಒಂದು ಚಟದಿಂದ ದೂರವಾಗಿಸುವ ನಿಟ್ಟಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ GBI ಸೋಷಿಯಲ್ ಆರ್ಗನೈಸೇಷನ್ ಆಯೋಜಿಸ್ತಾ ಇದೆ. ಅಲ್ಲಿ ದಯವಿಟ್ಟು ಸಾರ್ವಜನಿಕರು ಅಲ್ಲಿ ಲಾಂಗನಲ್ಲಿ ಇರ್ತಕ್ಕಂಥ ದಯವಿಟ್ಟು ಆಚೆ ಕಳಿಸಿ ಪ್ಲೀಸ್. ಅಂಪೈರ್ ಒಂದು ನಿಮಿಷ ಅಂಪೈರ್ ಸ್ಟಾಪ್ ಮಾಡಿ. ಮುಜ್ಜು ಅಲ್ಲಿ ದಯವಿಟ್ಟು ಯಾರಿದ್ದಾರೆ ದಯವಿಟ್ಟು ಅಲ್ಲಿ ಸ್ವಲ್ಪ ಪ್ಲೀಸ್ ಸರ್ ಸಹಕರಿಸಿ. ಅಲ್ಲಿ ಮೆಟ್ಟಿಲಿನ ಮೇಲೆ ಕುಳಿತುಕೊಂಡು ಪಂದ್ಯಾಟದ ವೀಕ್ಷಣೆ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ತಮ್ಮ ಸಹಕಾರಕ್ಕೆ. ಬನ್ನಿ ಸರ್ ಪ್ಲೀಸ್, ಆಚೆ ಬನ್ನಿ ಪ್ಲೀಸ್. ಬಹಳ ಸುತ್ತಮ ರೀತಿಯ ಎಸೆತ ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಬ್ರದರ್ ಸ್ವಲ್ಪ ಆಚೆ ಬರಬೇಕು ಪ್ಲೀಸ್. ಧನ್ಯವಾದಗಳು. 9ಕ್ಕೆ 9 ಅಜಿತ್ ಸ್ಟ್ರೈಕರ್ ಅಲ್ಲಿ. ಇಲ್ಲಿ ವಸೀಂ 11 ಥಂಡರ್ ಜಯಿಸಬೇಕಾದ್ರೆ ಅಜಿತ್ ರವರ ವಿಕೆಟ್ ಅನ್ನ ಪಡೆಯಲೇಬೇಕಾಗಿದೆ. ಕಾರಣ ಚುರುಕಾಗಿ ಓಟವನ್ನ ದಾಖಲಿಸಬಲ್ಲಂತ ಡೇಂಜರಸ್ ದಾಂಡಿಗ. 1ರ ಬದಲಾಗಿ 2, 2ರ ಬದಲಾಗಿ 3, 3ರ ಬದಲಾಗಿ 4 ಓಟವನ್ನ ದಾಖಲಿಸಬಲ್ಲಂತ ಚಾಣಾಕ್ಷ ದಾಂಡಿಗ ಕೂಡ. 3ನೇ ಬಹುಮಾನಕ್ಕಾಗಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಅಬುನಿ ಮತ್ತೊಮ್ಮೆ ಅಬುನಿ ಎಸ್ತಂತ ಚೆಂಡು ಅರುಣ್ ಆರ್ಯ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ರು. ಒಂದೋಟದ ಪೂರೈಕೆ ಆಗ್ತಾ ಇದೆ. 8ಕ್ಕೆ 8 ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ.
ಶ್ರೀಯುತ ಡಿ.ಕೆ. ಮೋಹನ್ ಬಾಬಣ್ಣ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ನಮ್ಮ GBI ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. KT ರಾಜ್ಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ಶ್ರೀಮಂತಿಕೆಯ ಕ್ರಿಕೆಟ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಜಯಿಸುವ ತಂಡಕ್ಕೆ 3 ಲಕ್ಷ, ರನ್ನರ್ಸ್ ಅಪ್ಗಾಗಿ 2 ಲಕ್ಷ, ತೃತೀಯ ಬಹುಮಾನಕ್ಕಾಗಿ 1 ಲಕ್ಷ ನಗದನ್ನ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಅಬುನಿಯಸ್ನಿಂದ ಚೆಂಡು ಲಾಂಗ್ ಆಫ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. ಅಂತಿಮ 7ಕ್ಕೆ 7 ಓಟಗಳು ಬರಬೇಕಾಗಿದೆ. 7ಕ್ಕೆ 7. ಮತ್ತೊಮ್ಮೆ ಅಬುನಿ ಅಂತಿಮ ಚೆಂಡಿಗಾಗಿ. ಕೊನೆಯ ಬಾರಿ ಅಬುನಿಗೆ ಚೆಂಡು, ರನ್ಔಟ್ ಅವಕಾಶ. ಈ ಬಾರಿ ತೃತೀಯ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ ನೇರ ನಿರ್ಣಾಯಕ ಸುನಿಲ್. ಬಹುಶಃ ಇಲ್ಲಿ ಅದ್ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಇಲ್ಲಿ ತೃತೀಯ ನಿರ್ಣಾಯಕರು ನೋಡಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದ ಆಟ. ಅದೃಷ್ಟದ ಆಟದಲ್ಲಿ ಇಲ್ಲಿ BSR ಜಯಿಸೋದು ಅಥವಾ ವಸೀಂ 11 ಥಂಡರ್ಸ್ ಜಯಿಸೋದು ಅಂತ ಹೇಳಿ ಯಾವುದೇ ಒಬ್ಬ ಜ್ಯೋತಿಷ್ಯವನ್ನ ನುಡಿತಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆತನನ್ನ ಮೂರ್ಖ ಅಂತ ಕರೆಯಬಹುದಾಗಿದೆ. ಕಾರಣ ನಾವು ರಾಜ್ಯಾದ್ಯಂತ ಸಂಚರಿಸ್ತಾ ಇರ್ತವೆ. ಗೆಲುವಿನ ಅಂಚಿನಲ್ಲಿದ್ದ ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಗೆಲುವಿನ ಅಂಚಿನಲ್ಲಿದ್ದಂತ ಒಂದು ನಿಮಿಷ ಅಜಿತ್, 1 ನಿಮಿಷ. ಅಜಿತ್ 1 ನಿಮಿಷ ರೀ, ಚೆಕ್ ಮಾಡ್ತಾ ಇದ್ದಾರೆ. 1 ನಿಮಿಷ. ಔಟ್ ಎನ್ನುವ ಸೂಚನೆ ಅಂತಿಮವಾಗಿ ರವಾನಿಸ್ತಾ ಇದ್ದಾರೆ ತೃತೀಯ ನಿರ್ಣಾಯಕರು. ನಾ ಈ ಮೊದಲು ಹೇಳ್ತಾ ಇದ್ದೆ ಕ್ರಿಕೆಟ್ ಅದೃಷ್ಟದ ಆಟ. ಅದೃಷ್ಟದ ಆಟದಲ್ಲಿ ವಸೀಂ 11 ಥಂಡರ್ ಜಯಿಸೋದು ಅಥವಾ BSR ಜಯಿಸೋದು ಅಂತ ಹೇಳಿ ಜ್ಯೋತಿಷ್ಯವನ್ನ ನುಡಿತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆತನ ಮೂರ್ಖ ಅಂತ ಕರೆಯಬಹುದಾಗಿದೆ. ಕಾರಣ ನಾವು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಸಂಚರಿಸಿದವ. ಸೋಲಿನ ಅಂಚಿನಲ್ಲಿದ್ದಂತಹ ತಂಡಗಳು ನಂಬಲ ಸಾಧ್ಯ ರೀತಿಯಲ್ಲಿ ಗೆಲುವಿನ ರುಚಿಯನ್ನ ಬೀರಿದೆ. ಗೆಲುವಿನ ಅಂಚಿನಲ್ಲಿದ್ದಂತಹ ತಂಡಗಳು ನಂಬಲ ಸಾಧ್ಯ ರೀತಿಯಲ್ಲಿ ಸೋಲಿನ ರುಚಿಯನ್ನ ಕಂಡಿದೆ. ಈ ರೀತಿಯ ಫಲಿತಾಂಶಗಳು ಕ್ರಿಕೆಟ್ ಅನ್ನುವ ಕ್ರೀಡೆಯಲ್ಲಿ ಬುಡ ಮೇಲಾಗಿದೆ. ಪ್ರಸ್ತುತ ಡಾಕ್ಟರ್ ವಸೀಂ ಪಾಷಾ ಮಾಲೀಕತ್ವದ ವಸೀಂ 11 ಥಂಡರ್ ಜಯಿಸ್ತದೋ ಅಥವಾ BSR ತಂಡ ಜಯಿಸ್ತದೋ ಇಲ್ಲಿ ನೋಡಬೇಕಾಗಿದೆ. ಪ್ರಸ್ತುತ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಶ್ರೀಯುತ ಡಿ.ಕೆ. ಮೋಹನ್ ಬಾಬಣ್ಣ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಈ ಒಂದು ಪಂದ್ಯಾಟದ ರಸದೌತಣವನ್ನ ಸವಿತಾ ಇದ್ದಾರೆ ಶ್ರೀಯುತ ಡಿ.ಕೆ. ಮೋಹನ್ ಬಾಬು. ಅಂತಿಮ 6ಕ್ಕೆ 7 ಓಟಗಳು ಬರಬೇಕಾಗಿದೆ. 6ಕ್ಕೆ 7. ಉಮಾರ್ ಡಾಕ್ಟರ್ ವಸೀಂ ಪಾಷಾ ಮಾಲೀಕದ ವಸೀಂ 11 ತಂಡದ ಆಧಾರ ಸ್ತಂಭ, ನಂಬುಗೆ ಬೌಲರ್ ಕೂಡ. ಕಳೆದ ಪಂದ್ಯಾಟದಲ್ಲಿ ಮೇಡ್ ಇನ್ ಓವರ್ ಅನ್ನ ಎಸೆದಂತ ವಸೀಂ 11 ಥಂಡರ್ಸ್ ನ ಹೀರೋ ಕೂಡ. ಆರಕ್ಕೆ 7. ಉಮಾರ್ ಎಸ್ ಅಂತ ಚೆಂಡು ಡಾಟ್ ಬಾಲ್ ನ ಸೇರ್ಪಡ. 5ಕ್ಕೆ 7. ಪ್ರತಿಯೊಂದು ಡಾಟ್ ಬಾಲ್ ಇಲ್ಲಿ BSR ಗೆ ಒತ್ತಡವನ್ನ ಹೆಚ್ಚಿಸ್ತಾ ಇದೆ. ಅವಿನಾಶ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ನವಾಜ್ ನಾನ್ ಸ್ಟ್ರೈಕರ್ ಅಲ್ಲಿ. ಈಗಾಗಲೇ KT ರಾಜ್ಕುಮಾರ್ ಮಾಲೀಕತ್ವದ KTR ಫೈನಲ್ಗೆ ಲಗ್ಗೆ ಇಟ್ಟಿರ್ತಕ್ಕಂಥ ಸಂಸ್ಥೆ. ಅಲ್ಲಿ ಟೀಮ್ ಇಂಡಿಯಾ ಬಾಬು 11 ವಿರುದ್ಧವಾಗಿ ಫೈನಲ್ ಪಂದ್ಯಾಟವನ್ನು ಆಡ್ಲಿಕ್ಕಿದೆ. ಸದ್ಯ 3ನೇ ಬಹುಮಾನಕ್ಕಾಗಿ ಹೋರಾಟ ಸಾಗಿ ಬರ್ತಾ ಇದೆ. 1 ಲಕ್ಷ ಬಹುಮಾನಕ್ಕಾಗಿ. ಮತ್ತೊಮ್ಮೆ ಉಮರ್ 2ನೇ ಬಾರಿ. ಅವಿನಾಶ್ ಸ್ಟ್ರೈಕರ್ ಅಲ್ಲಿ. ಅವಿನಾಶ್ ಕೆಸಂದ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವ ಪ್ರಯತ್ನ. ಈ ಬಾರಿ ರನ್ಔಟ್ ಮುಖೇನವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ಳುತ್ತಾ ಇದೆ. ಇದೇ ರೀತಿಯ ಎಸ್ಗಾರಿಕೆಯನ್ನ ವಸೀಂ 11 ಥಂಡರ್ಸ್ ನ ಪರವಾಗಿ ಟೀಮ್ ಇಂಡಿಯಾ ಬಾಬು ವಿರುದ್ಧವಾಗಿ ಮೇಡ್ ಇನ್ ಓವರ್ ಅನ್ನ ಉಮರ್ ಎಸ್ತಿದ್ರು. ಪ್ರಸ್ತುತ ಈ ಒಂದು ಪಂದ್ಯಾಟ ಯಾವ ರೀತಿ ಬುಡ ಮೇಲಾಗ್ತದೆ ನೋಡಬೇಕಾಗಿದೆ. ಅಲ್ಲಿ ಫೈನಲ್ ಪಂದ್ಯಾಟವನ್ನು ಆಡುವಂತಹ ಸಂಸ್ಥೆಗಳು ಬಾಬಣ್ಣ ಮಾಲೀಕತ್ವದ ಟೀಮ್ ಇಂಡಿಯಾ ಬಾಬು 11 ಮತ್ತು ರಾಜ್ಕುಮಾರ್ KT ರಾಜ್ಕುಮಾರ್ ಮಾಲೀಕತ್ವದ KTR. ಈ ಪಂದ್ಯಾಟ ಮುಗಿದ ಬಳಿಕ ತ್ವರಿತವಾಗಿ ಪಿಚ್ನ ಮಧ್ಯಭಾಗಕ್ಕೆ ತೆರಳಬೇಕು.
ಆಗಮಿಸಿಕೊಂಡಿರುವಂತಹ ಗಣ್ಯ ವ್ಯಕ್ತಿಗಳು ಶ್ರೀಯುತ DK ಮೋಹನ್ ಬಾಬಣ್ಣ, KT ರಾಜ್ಕುಮಾರ್ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳು ಆಟಗಾರರನ್ನ ಪ್ರೋತ್ಸಾಹಿಸಲಿಕ್ಕಿದ್ದಾರೆ, ಹುರಿದುಂಬಿಸಲಿಕ್ಕಿದ್ದಾರೆ, ಶುಭ ಹಾರೈಸಲಿಕ್ಕಿದ್ದಾರೆ, ಹಸ್ತ ಲಾಘವ ನೀಡುವ ಮುಖ್ಯವಾಗಿ. ಅಂತಿಮ 4ಕ್ಕೆ 7 ಓಟಗಳು ಬರಬೇಕಾಗಿದೆ. ಮೂರನೇ ಬಾರಿ ಎಸೆದಂತ ಚೆಂಡು ತನ್ಮೂಲಕವಾಗಿ ತಬ್ರೇಜ್ ಚುರುಕಾದ ಗೂಟ ರಕ್ಷಣೆನ ತೋರ್ಪಡಿಸ್ತಾ ಇದ್ದಾರೆ. ಭಾರತ ತಂಡದ ಮಾಜಿ ನಾಯಕ ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಯಾವ ರೀತಿ ಕೀಪಿಂಗ್ ಅನ್ನ ಮಾಡ್ತಾರೆ, ವಸೀಂ 11 ಥಂಡರ್ಸ್ ನ ಪರವಾಗಿ ಚುರುಕಾಗಿ ಕೀಪಿಂಗ್ ಅನ್ನ ಮಾಡ್ತಾ ಇದ್ದಾರೆ ತಬ್ರೇಜ್. ಮತ್ತೊಂದು ವಿಕೆಟ್ ನೆಲಕ್ಕೆ ಉಳ್ತಾ ಇದೆ. 3ಕ್ಕೆ 7 ಓಟಗಳು BSR ತಂಡಕ್ಕೆ ಬರಬೇಕಾಗಿದೆ. ಸಾಕಷ್ಟು ಕ್ರೀಡಾಭಿಮಾನಿಗಳು ಕಣ್ಣನ್ನ ಮಿಟುಕಿಸಿದ KR ಪುರದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ರಸ ದೌತಣವನ್ನ ಸವಿತಾ ಇದ್ದಾರೆ. ಅವರಿಗೆ GBA ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಬಹಳ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರ ಬೆಂಬಲವನ್ನ ಸೂಚಿಸ್ತಾ ಇರತಕ್ಕಂಥ ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸ್ಯಾರೀಸ್ ನ ಮಾಲೀಕರು ಶ್ರೀಯುತ ಚಿದಂಬರ್ ಅವರು ಆಗಮಿಸಿಕೊಂಡಿದ್ದಾರೆ. ಅವರಿಗೆ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. 3ಕ್ಕೆ 7 ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಭರತ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಬಹುಶಃ ನವಾಜ್ ಸ್ಟ್ರೈಕರ್ ಅಲ್ಲಿ 3ಕ್ಕೆ 7 ವೈಡ್ ಬಾಲ್ ಸೂಚನಾ. 3ಕ್ಕೆ ಬಹುಶಃ ಇಲ್ಲಿ ತೃತೀಯ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ ವೈಡ್ ಬಾಲ್ಗಾಗಿ. ಅಲ್ಲಿ ದಯವಿಟ್ಟು ಥರ್ಡ್ ಅಂಪೈರ್ ಪರಿಶೀಲಿಸಬೇಕು. ಅದೇ ರೀತಿ ಈ ಒಂದು ಕ್ರೀಡಾ ಟೂರ್ನಿಗೆ ಗ್ಲಾಡ್ವಿನ್ ಹಾಗೂ KT ರಾಜ್ಕುಮಾರ್ಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕಾರವನ್ನು ನೀಡುತ್ತಾ ಇರತಕ್ಕಂಥ KR ಪುರ ಪರಿಸರದ ಹೆಮ್ಮೆಯ ಕ್ರಿಕೆಟಿಗ, ಹೋದ ಕಡೆಯಲ್ಲೆಲ್ಲ ಪ್ರಶಸ್ತಿಗಳನ್ನ ಬಾಚ್ತಾ ಇರ್ತಕ್ಕಂಥ, ಬಹುಶಃ 45 ವರ್ಷ ಆಗ್ತಾ ಇದ್ರು ಕೂಡ ಯುವಕರು ನಾಚಿಸುವಂತ ರೀತಿಯಲ್ಲಿ ಬಹಳಷ್ಟು ಕೂಡ ಸರಣಿ ಸರ್ವೋತ್ತಮ ಪ್ರಶಸ್ತಿಗಾಗಿ ಬೈಕ್ ಅನ್ನ 2 ಬಾರಿ ಪಡೆದಿರ್ತಕ್ಕಂಥ ಮಗಿ ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. 3ಕ್ಕೆ 6 3 ಬಾಲ್ 6 ರನ್ಸ್ ರಿಕ್ವೈರ್ಡ್ ನೌ. ಉಮರ್ ಎಸ್ ಅಂತ 4ನೇ ಚೆಂಡು, 1 ಓಟ, 2ನೇ ಓಟವನ್ನ ದಾಖಲಿಸಿದಲ್ಲಿ ರಿಸ್ಕಿ ಸಿಂಗ್ ಅಪಾಯಕಾರಿ ಓಟವನ್ನ ಪೂರೈಸಿದ್ರು. ಈಗ 3ನೇ ಓಟವನ್ನ ದಾಖಲಿಸಿದಲ್ಲಿ ರನ್ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನ ಬಹುಶಃ ಇಲ್ಲಿ ಕಂಡುಕೊಳ್ಳಿಕ್ಕಿದೆ. 3ನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿ ತೀರ್ಮಾನ ಕೈಗೊಳ್ತಾರೆ ನೋಡ್ಬೇಕಾಗಿದೆ. ಬಹುಶಃ ಇಲ್ಲ ಭರತ್ ರವರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗ್ತಾ ಇದೆ ಔಟ್ ಆಗಿದ್ದಾರೆ ಎಂಬುದನ್ನ ಬಹುಶಃ ತೃತೀಯ ನಿರ್ಣಾಯಕರು ಪರಿಶೀಲಿಸ್ತಾ ಇದ್ದಾರೆ. ಅದೇ ರೀತಿ ಶುಕ್ರವಾರದಿಂದ ಕೂಡ ಇವತ್ತಿನ ದಿನವರೆಗೂ ಪ್ರತಿಯೊಂದು ಪಂದ್ಯಾಕೂಟಕ್ಕೂ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗಾಗಿ ಬ್ಯಾಟ್ ಅನ್ನ ನೀಡ್ತಾ ಇರ್ತಕ್ಕಂಥ ಹೃದಯ ಶ್ರೀಮಂತಿಕೆಯ ವ್ಯಕ್ತಿ ಔಟ್ ಎನ್ನುವ ಸೂಚನೆ ರವಾನೆ ಆಗಿದೆ. ಅಭ್ಯುತ್ ಗ್ರೂಪ್ ನ ಮಾಲೀಕರು ಶ್ರೀಯುತ ಭರತ್ ರವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಬೈಸಿಕಲ್ ಅನ್ನ, ಎಲೆಕ್ಟ್ರಿಕಲ್ ಬೈಸಿಕಲ್ ಅನ್ನ ಮ್ಯಾನ್ ಆಫ್ ದಿ ಸೀರೀಸ್ ಗಾಗಿ ನೀಡ್ತಾ ಇರ್ತಕ್ಕಂಥ ಕೋಲಾರ ಪರಿಸರದ ಹೆಮ್ಮೆಯ ನಾಯಕರು ಶ್ರೀಯುತ ಅಜಯ್ ಕುಮಾರ್, ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಅವ್ರಿಗೂ ಕೂಡ ನಾವು ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಎರಡಕ್ಕೆ 4 ಅಲ್ಲಿ ಟೈ ಆದ್ರೆ ಗಮನಿಸಿಕೊಳ್ಳಿ, ಟಾಸ್ ಕಾರ್ಯಕ್ರಮ ಇರ್ತದ, ಮೊದಲ ತಿಳಿಪಡಿಸ್ತಾ ಇದ್ದಾವ. ಉಮರ್ ಎಸ್ ಅಂತ ಇದ್ದಾರೆ. ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕವಾಗಿ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು ಅನೀಸ್. ಬ್ಯಾಕ್ ಟು ಪವಿಲಿಯನ್. ದೂರದ ಚೆನ್ನೈಯಿಂದ ಆಗಮಿಸಿಕೊಂಡಿರುವಂತ ಡಾಕ್ಟರ್ ವಸೀಂ ಪಾಷಾ. ಡಾಕ್ಟರ್ ವಸೀಂ ಪಾಷಾ ಪಂದ್ಯಾಟದ ರಸ ದೌತಣವನ್ನು ಸವಿತಾ ಇದ್ದಾರೆ.
ಸಾಕಷ್ಟು ಕೆಲಸ ಇತ್ತು ಚೆನ್ನೈನಲ್ಲಿ. ಕೆಲಸವನ್ನ ಬದಿಗೊತ್ತಿ ತನ್ನ ತಂಡವನ್ನ ಬೆಂಬಲಿಸುವ ಸಲುವಾಗಿ ಪಂದ್ಯಾಟದ ರಸದೌತಣವನ್ನ ಸವಿತಾ ಇದ್ದಾರೆ. ರಾಜರಾಜೇಶ್ವರಿ ವಾರ್ಡಿನ ಪ್ರಬಲ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಕೂಡ ಸದ್ಯ ಈಗ ಅವರ ತಂಡವನ್ನು ಬೆಂಬಲಿಸುವ ಸಲುವಾಗಿ ಶ್ರೀಯುತ ಡಿ.ಕೆ. ಮೋಹನ್ ಬಾಬಣ್ಣರವರ ಜೊತೆಯಲ್ಲಿ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಕೂಡ. ತಂಡದ ಒಟ್ಟು ಮೊತ್ತ 21. 1ಕ್ಕೆ 4 ಓಟಗಳು ಬರಬೇಕಾಗಿದೆ. ಇಲ್ಲಿ ಬೌಂಡ್ರಿ ದಾಖಲಿಸಿದ್ರೆ ಮಾತ್ರ ಈಗ ನೋಡಿ ಜಾಯ್ಸನ್ ಚಾಲೆಂಜರ್ಸ್ ಮಾಲೀಕರು ಶ್ರೀಯುತ ಬಾಲರಾಜ್ ಪಟೇಲ್ 1,000 ನಗದನ್ನು ಘೋಷಿಸ್ತಾ ಇದ್ದಾರೆ ಉಮ್ಮರ್ ರವರಿಗೆ. ಅಂತಿಮ 1ಕ್ಕೆ 4 ವಸೀಂ 11 ಥಂಡರ್ಸ್ ನ ಹೀರೋ ಉಮರ್ ಈ ಬಾರಿ ವೈಡ್ ಲಾಂಗ ನಡುವೆ 1 ಓಟ 2ನೇ ಓಟವನ್ನ ದಾಖಲಿಸುವ ಪ್ರಯತ್ನವನ್ನು ಮಾಡಿಲ್ಲ. ತನ್ಮೂಲಕವಾಗಿ 3ನೇ ಬಹುಮಾನವನ್ನ ಡಾಕ್ಟರ್ ವಸೀಂ ಮಾಲೀಕತ್ವದ ವಸೀಂ 11 ಥಂಡರ್ಸ್ ಭಾಜನರಾಗ್ತಾ ಇದ್ದಾರೆ. ಆ ತಂಡಕ್ಕೆ ನಾವು ಮೊದಲಾಗಿ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ BSR ತಂಡಕ್ಕೂ ಕೂಡ GBI ಸೋಷಿಯಲ್ ಆರ್ಗನೈಸೇಷನ್ ನ ಪರವಾಗಿ ತುಂಬು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅಲ್ಲಿ ದಯವಿಟ್ಟು ವಸೀಂ 11 ಥಂಡರ್ಸ್ ನ ಉಮರ್ ಬಂದು ಬಹುಮಾನದ ಮೊತ್ತವನ್ನು ಪಡ್ಕೊಳ್ಬೇಕು. ಅದೇ ರೀತಿ ಅರುಣ್ ಆರ್ಯಾರವರೆಗೂ ಕೂಡ 3,500 ನಗದು ಜಮಾವಣೆ ಆಗಬೇಕಾಗಿದೆ.